ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಬೆಳಗ್ಗೆ 8:15 ಎದ್ಬಿಟ್ಟು ಹಾಟ್ ವಾಟರ್ ಕಾಯಿಸ್ಕೊಂಡು ಕುಡ್ದು ಇವಾಗ ರೈಸ್ಗೆ ಇಟ್ಟಿದ್ದೀವಿ, ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಫ್ರೆಂಡ್ಸು ಆಗತ್ತವರು ಡ್ಯೂಟಿಗೆ ಹೋಗಬೇಕು 9:30-10 ಗಂಟೆಗೆ. ಹಾಗಾಗಿ ಪುಳಿಯೋಗರೆ ಆಗುತ್ತೆ ಅಂತ ಬೇಗ ಮಾಡ್ತಾಯಿದ್ದೆ. ಕಡಲೆಬೀಜ, ಒಂದೆರಡು ಮೆಣಸಿನ್ಕಾಯಿ, ಕಡಲೆಬೇಳೆ ಇಲ್ಲದೆ ಇರೋ ಕಾರಣ ಇದು ಉದ್ದಿನ ಎಂಥ ಕಾಳು, ಇದು ಹೆಸರು ಬೇಳೆ ತೊಗೊಂಡಿದ್ದೀನಿ, ಪುಳಿಯೋಗರೆ ಪ್ಯಾಕೆಟು. ಮತ್ತು ಬೆಳ್ಳುಳ್ಳಿನೂ ಇಲ್ಲ ಫ್ರೆಂಡ್ಸ್, ನೆನ್ನೆ ಏನೂ ತರಕಾರಿ ತರಲಿಲ್ಲ, ಅಲ್ಲಿ ಹುಣಸೆಹಣ್ಣೆ ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಹಾಕಿದ್ರೇ ಪುಳಿಯೋಗರೆ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದಿಲ್ವಲ್ಲ, ಸದ್ಯಕ್ಕೆ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಟೈಮ್ ಬಂದು 9 ಗಂಟೆ ಆಗಿದೆ ಆಲ್ರೆಡಿ. ಇಬ್ಬರಿಗೂ ಟಿಫನ್ಗೆ ಪುಳಿಯೋಗರೆ ರೆಡಿ ಮಾಡಿದ್ದೆ ಅಂತ ಹೇಳಿದ್ನಲ್ವ. ಸೊ ಇವಾಗ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಅವರೇನು ಮಾಡ್ತಿದ್ದಾರೆ, ನೀರು ತೆಗಿತು. ಇಲ್ಲಿ ಮನೆ ಎಕೋ ಬರುತ್ತೆ ಫ್ರೆಂಡ್ಸ್. ವೀಡಿಯೋದಲ್ಲಿ ವಾಯ್ಸ್ ಹೆಂಗೆ ಕೇಳಿಸುತ್ತೋ ಗೊತ್ತಿಲ್ಲ, ಬಟ್ ಖಾಲಿ ಇರೋದ್ರಿಂದ ಎಕೋ ಬರ್ತಿದೆ. ಪುಳಿಯೋಗರೆ ರೆಡಿ ಆಗ್ತಾಯಿದೆ. 2 ಮಿನಿಟ್ಸ್ ರೆಡಿ ಆಯಿತು. ಇನ್ನೂ ಕಸನ ಗುಡಿಸಿಲ್ಲ ಮನೆಯದೇ, ಯಾಕೆಂದರೆ ಬೇಗ ಹೊರಡಬೇಕಂತೆ, ಏನೋ ಮೀಟಿಂಗ್ ಇದೆ ಅಂತ. ಹಾಗಾಗಿ ಇಷ್ಟು ಪಾತ್ರೆ ಆದರೂ ತೊಳಿಬೇಕು. ಇವಾಗ ಊಟ ಎಲ್ಲ ಆಯಿತು. ಇವಾಗ ನನಗೆ ಹೀಟ್ರ್ ಹಾಕೋಕ್ಕೆ ಬರೋಲ್ಲ ಫ್ರೆಂಡ್ಸ್, ಅದೇ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಅವರೇ ಹಾಕ್ಕೊಟ್ಟಿದ್ದಾರೆ. ಇಲ್ಲ ಹಾಕೇ ಇಲ್ಲ, ಇದೊಂಚೂರು ಹಾಕ್ಬಿಟ್ಟೋಗಿ. ಅಲ್ಲಿ ಹೀಟರ್ಸ್ ಇದೆ, ಸರಿ ಗೀಝರ್ ಫಿಟ್ ಮಾಡಿಸ್ಬೇಕು, ನೋಡಬೇಕು, ಟ್ರೈ ಮಾಡಬೇಕು. ಗೀಝರು ನಾವು ಬೆಂಗಳೂರು ಮೈಸೂರಾಗಿರೋ ಗೀಝರ್ ತಗೊಬೋದಿತ್ತು. ಯೂನಿಫಾರ್ಮ್ ಹಾಕ್ಕೊಂಡು ಕೆಟ್ಟೋಗಿರೋ ಗೀಝರ್ನೇ ಯೂಸ್ ಮಾಡ್ತಾಯಿದ್ದೀವಿ. ನಂಗೆ ಅದು ಹಾಕೋಕ್ಕೂ ಬರಲ್ಲ, ಅದಕ್ಕೆ ನೀವೇ ಹಾಕ್ಬಿಡಿ ಅಂತ ಹಾಕಿಸ್ಕೊತಾ ಇದ್ದೀನಿ. ಒಂದು 2-3 ಸಲ ಕರೆಂಟ್ ಹೊಡೆಸ್ಕೊಂಡಿದ್ದೀನಿ. ನಮ್ಮ ದೊಡ್ಡಮ್ಮನ ಮನೆ ಕರೆಂಟ್ ಇಲ್ಲ ಅಂದಾಗ ಗೀಝರ್ ಹಾಕೋತೀವಲ್ಲ, ಅವಾಗ ಅದ್ರಲ್ಲಿ ದೊಡ್ಡ ಬಕೆಟ್ಗೆ ಹಾಕ್ತಿದ್ದು. ಬಕೆಟ್ ಟಚ್ ಆಗಂಗಿಲ್ಲ ಅಲ್ವಾ. ಹೊರಟರು ಆಫೀಸ್ಗೆ. ಅವರು ಶೂ ಹಾಕೋತಿದ್ದಾರೆ. ಬೇಗ ಬನ್ನಿ ಅಂತ ಹೇಳಿದೆ, ಬಟ್ ಬೇಗ ಬರೋ ಡೌಟು. ಇಲ್ಲಿ ಬಟ್ಟೆ ಹಾರಾಕಿದ್ದೀನಿ. ಇಲ್ಲಿ ನಮ್ಮವು ಬಿಸಿಲು ಬಂದಿದೆ ಚೆನ್ನಾಗಿ, ಅದನ್ನೇ ತೆಗ್ದಾಕು ಅಂತ ಹೇಳ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 12 ಗಂಟೆ ಆಗಿದೆ. ನಾನು ಇವಾಗ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸ್ವಾಗತ ಅವ್ರು ಆಲ್ರೆಡಿ ದೇವ್ರ ಪೂಜೆ ಮಾಡಿದ್ದಾರೆ. ಇವಾಗ ನಾನು ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನು ಲೈಟ್ ಸ್ವಿಚ್ಗಳು ಯಾವುದ್ಯಾವುದು ಅಂತ ಗೊತ್ತಿಲ್ಲ. ಕೊಟ್ಟಿದೆ ಅಂದರೆ ಈ ದೀಪಗಳನ್ನ ನಮ್ಮಮ್ಮ ಕೊಟ್ಟು ಕಳಿಸಿದ್ರು, ಇದನ್ನೇ ಹಚ್ಚು ಅಂತ, ಹೊಸ ದೀಪ. ಇವನ್ನ ಅವರು ನೋಡ್ದೇನೆ, ಬ್ಯಾಗಲ್ಲಿ ಹಾಕಿರೋದು ನೋಡ್ದೇನೆ ಈ ದೀಪ ತಗೊಂಡ್ರು. ಇದನ್ನ ನೋಡಿದ್ದು, ಬಟ್ ಇದನ್ನು ಕಸಿಟ್ರೆ ಫುಲ್ಲು ಆಯಿಲ್ ಎಲ್ಲ ಇಲ್ಲಿಂದ ಬಂದು ಆಲ್ರೆಡಿ ಇಲ್ಲಿ ಹರಿತಾ ಇತ್ತು ಫ್ರೆಂಡ್ಸ್. ನಿನ್ನೆ ಇದ್ರ ತುಂಬ ಆಯಿಲ್ ಬಿಟ್ಬಿಟ್ಟು ಹಾಕಿದ್ದು, ಬಟ್ ಇಲ್ಲಿ ತನಕ ಆಯಿಲ್ ಹರಿತಾನೆ ಇತ್ತು. ಯಾಕೆ ಅಂತ ಗೊತ್ತಿಲ್ಲ, ಎಣ್ಣೆ ಲೀಕ್ ಆಗ್ತಾಯಿದೆ ಈ ಥರದ್ರಲ್ಲಿ. ಇವತ್ತು ಈ ದೀಪ ಹಚ್ಚಿ ಟ್ರೈ ಮಾಡ್ತೀನಿ. ಇವಾಗ ಇದು ಯಾಕೋ ಸೆಟ್ ಆಗ್ತಾ ಇಲ್ಲ, ಇದು ಕೆಳಗಡೆ ಆಮೆ ಥರ ಇದೆ. ಬಟ್ ಇದು ಯಾವ ಥರ ಹಚ್ಚೋದು ಅಂತ ಏನಾದ್ರು ಟ್ರಿಕ್ಸ್ ಗೊತ್ತಿದ್ರೆ ಹೇಳಿ. ಅಮ್ಮ ಅಂತೂ ಕಡಿಮೆ ಇದು ಏನಂತಾರೆ, ನೂಲನ್ನ ಕಡಿಮೆ ಬಿಟ್ಬಿಟ್ಟು ಹತ್ತಿನ ಕಸು ಅಂತ. ನಾನು ಲೈಟಾಗಿ ಒಂದು ಚೂರೇ ಬಿಟ್ಟಿದ್ದು, ಚೂರು ಬಿಟ್ಬಿಟ್ಟು ಲೈಟಾಗಿ ಹಚ್ಚಿದ್ರು ಕೂಡ ಅದು ಎಣ್ಣೆ ಬಂದಿತ್ತು. ಸ್ವಲ್ಪ ಊರಿಲಿಟ್ಟಿದ್ರು ಕೂಡ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಅವ್ರು ಹಾಗೇ ಕಸೋದ್ರು ಅರ್ಜೆಂಟಲ್ಲಿ. ನಾನು ಇದೆಲ್ಲ ಹೂವೆಲ್ಲ ಎತ್ಬಿಟ್ಟು ನೀಟಾಗಿ ಕಸ್ಬೇಕು ಇವಾಗ. ಬನ್ನಿ ಕ್ಲೀನ್ ಮಾಡೋಣ. ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದನ್ನೆಲ್ಲ ಅವ್ರು ಅರ್ಜೆಂಟಲ್ಲಿ ಎಲ್ಲಿಗೋ ಹೆಚ್ಚಿಬಿಟ್ಟು ಹೋದ್ರು. ಬಟ್ ಇಲ್ಲೆಲ್ಲ ಆಯಿಲ್ ಎಲ್ಲ ಹಾಕಿದೆ. ನಿನ್ನೆ ಹರಿದಿತ್ತು, ನಿನ್ನೆ ಕ್ಲೀನ್ ಮಾಡಿದ್ದೆ. ಬಟ್ ಏನಾಗ್ಬಿಟ್ಟಿದೆ ಅಂದರೆ ಪುನಃ ಅದು ನೀಟಾಗೆ ಅದರಲ್ಲಿ ಇದ್ದಿದ್ದು ಪುನಃ ಬಂದಿದೆ. ಸೊ ವೆಟ್ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ ಆಯಿಲ್ನ. ಏನಾದರೂ ಟ್ರಿಕ್ಸ್ ಗೊತ್ತಿದ್ದರೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ಅದು ಆಯಿಲ್ ಅಥವಾ ಈ ಥರ ದೀಪನೇ ವೇಸ್ಟ್ ಅಂತ ಅನಿಸುತ್ತೆ ತೊಗೊಳ್ಳೋದು, ದುಡ್ಡು ಕೊಟ್ಬಿಟ್ಟು. ಏನು ಮಾಡೋದು ಏನೋ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ಇವಾಗ ನನಗೆ. ಏನಾದರೂ ಐಡಿಯಾ ಪ್ಲ್ಯಾನ್ ಗೊತ್ತಿದೆ ನಿಮಗೆ ಹೇಳಿ. ಆ್ಯಂಡ್ ದೇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕ್ಲೀನಿಂಗ್ ಇದೆ, ಫ್ಲವರ್ ಎಲ್ಲ ನಿಂತ್ಬಿಟ್ಟು ನೀಟಾಗಿ ಮಾಡಬೇಕು. ಹಾಗಾಗಿ ದೇವ್ರ ಪೂಜೆ ಎಲ್ಲ ಆದಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್. ಹಾಗೆ ಸಿಂಪಲಾಗಿ ನಾಳೆ ಬೀಮ್ ಅಮಾವಾಸ್ಯೆ ಇರೋದ್ರಿಂದ ನೀಟಾಗಿ ತೊಳಿಬೇಕು. ಸಿಂಪಲಾಗಿ ತೊಳೆದಿದ್ದೀನಿ. ನಾಳೆ ಎಲ್ಲ ನೀಟಾಗಿ ದೀಪದ ಐಟಮ್ ಎಲ್ಲನೂ ತೊಳಿಬೇಕು. ಇದನ್ನ ಯಾಕೋ ಕಸೋದು ಬೇಡ ಅನ್ನಿಸ್ತಾ ಇದೆ ಇವಾಗ.
ಸೊ ಇದನ್ನು ವಾಶ್ ಮಾಡಿಬಿಟ್ಟು ಇಡ್ತೀನಿ. ಏನಾದರೂ ಐಡಿಯಾ ಗೊತ್ತಿದ್ದರೆ ಇದು ಏನು ಆಯಿಲ್ ಚೆಲ್ಲದೆ ಇರೋ ಥರ ಏನಾದರೂ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನೆನ್ನೆ ಬತ್ತಿನ ಕಡಿಮೆ ಹಾಕಿಬಿಟ್ಟು ಉರಿ ದೀಪ ಹಚ್ಚಿದ್ದೆ, ಬಟ್ ಅಂದ್ರೂ ಎಣ್ಣೆ ಸೋರ್ತಾ ಇತ್ತು. ಏನು ಮಾಡೋದು ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಡಿಸೈನು, ಚೆನ್ನಾಗಿದೆ ಆಮೆ ಥರ ಕೆಳಗಡೆ. ಬಟ್ ವೇಸ್ಟ್ ಅನಿಸುತ್ತೆ, ಇದನ್ನು ತೊಳೆದಿಟ್ಬಿಡ್ತೀನಿ. ಇನ್ನೊಂದು ಜೊತೆ ಸೆಟ್ ಇದೆ, ಬಟ್ ಇದೂ ಅದೇ ಥರ ಇದೆ. ಇದೇನಾಗುತ್ತೆ ಅಂತ ಗೊತ್ತಿಲ್ಲ ನೋಡಿ. ಇದು ಕೂಡ ಅದೇ ಥರ ಇದೆ. ನೋಡೋಣ, ಇವತ್ತು ಇದನ್ನು ಹಚ್ತೀನಿ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಏನು ಕೆಲಸ ಅಂತ ಅಂದರೆ ಕಾಳುಗಳೆಲ್ಲ ನಾಸನ್ನೇ ಕೊಟ್ಟು ಕಳಿಸಿದ್ದು. ನಾನು ಇವಾಗೆಲ್ಲ ಮೊದಲೇ ಕೊಟ್ಟು ಕಳಿಸಿದ್ದು. ಅದನ್ನೆಲ್ಲ ಬಾಕ್ಸ್ಗೆ ಹಾಕಿಡಬೇಕು. ನಮ್ಮಮ್ಮ ಅಂತೂ ಬಿಸಿಲಿಗೆಲ್ಲನೂ ಹಾರಾಕು ಆಲ್ರೆಡಿ 1 ತಿಂಗಳಾಗಿದೆ, ಹುಳ ಆಗ್ಬಿಡುತ್ತೆ ಅಂತ. ಸೊ ಬಿಸಿಲು ಚೆನ್ನಾಗಿ ಬಂದಿದೆ. ಬನ್ನಿ ಕಾಳು ಒಣಗಾಕೋಣ. ಎಲ್ಲೆಲ್ಲಿದೆ ಅಂತ ಫಸ್ಟ್ ಹುಡುಕಬೇಕು. ಬಟ್ಟೆಗಳನ್ನ ನಾನು ಇವತ್ತು ಜೋಡಿಸೋಣ ಅಂತ ಇದ್ದೆ, ಬಟ್ ಏನು ಮಾಡೋದು, ನ್ಯೂಸ್ ಪೇಪರ್ ಬೇಕು ಇಲ್ಲಿ ಕೆಳಗಡೆ ಎಲ್ಲ ಹಾಸೋದಕ್ಕೆ. ಇವತ್ತು ತರ್ತೀನಿ ಅಂತ ಹೋಗಿದ್ದಾರೆ. ಮೇ ಬಿ ನೋಡಿ, ಇದ್ರೊಳಗಡೆಲೇ ಕಾಳುಗಳೆಲ್ಲ ಇಲ್ಲಿಲ್ಲೇ ಇದೆ ನೋಡಿ. ಹುಳ್ಳಿಕಾಳು, ಕಡಲೆಕಾಳು, ಅಕ್ಕಿ ಹಿಟ್ಟು ಎಲ್ಲ. ಸೊ ಬನ್ನಿ ನೋಡೋಣ ಏನಾಗಿದೆ ಇದ್ರ ಪರಿಸ್ಥಿತಿ ಅಂತ. ಎಲ್ಲನೂ ಬಾಕ್ಸ್ಗೆ ಹಾಕಿ ಸೆಟ್ ಮಾಡಬೇಕು. ನೋಡೋಣ ಬಾಕ್ಸ್ ಎಷ್ಟಿದೆ ಅಂತ. ಸೊ ಕೆಲವೊಂದು ಮಾತ್ರ ಹಾಕ್ಕೊಳ್ತೀನಿ. ಫ್ರಿಡ್ಜ್ ತರೋ ಪ್ಲ್ಯಾನ್ ಇದೆ. ಫ್ರಿಡ್ಜ್ ತಂದರೆ ಬಾಕ್ಸಸ್ ಏನು ಬೇಕಾಗಿಲ್ಲ, ಕಾಳುಗಳೆಲ್ಲ ಹಿಂಗೆ ಇದ್ದರೆ ಆಗುತ್ತೆ. ನೋಡ್ಬೇಕು, ಇನ್ನೊಂದು ಮಂತು ಅದೇ ಆಫರ್ ಬಿಡ್ತಾರಲ್ವ, ಗೌರಿ ಗಣೇಶ ಅಥವಾ ದೀಪಾವಳಿ ಆಫರು, ಅವಾಗ ತೊಗೊಳೋಣ ಅಂತಿದ್ವಿ. ಇವೆರಡು ಮಾತ್ರ ಹುರುಳಿಕಾಳು ಮತ್ತು ಇದೇನೋ ಕಾಳು ತಡ್ನಿಕಾಳನ್ನ ಬಿಸಿಲಿಗೆ ಹಾಕ್ತೀನಿ. ಇದೆಲ್ಲನೂ ಬಾಕ್ಸಿಗೆ ಸೆಟ್ ಮಾಡ್ತೀನಿ ಇವಾಗ. ನಮ್ಮ ಡಯಟ್ ಪ್ಲ್ಯಾನಿಂಗೋಸ್ಕರ ಓಟ್ಸು, ಆಶೀರ್ವಾದ ಗೋಧಿ ಹಿಟ್ಟು ಮತ್ತು ಅವರೇನೋ ಟೇಸ್ಟ್ ನೋಡಬೇಕು ಅಂತ ಅಂದ್ಬಿಟ್ಟು ಪಾಸ್ತಾ ತಗೊಂಡು, ಮತ್ತು ಸ್ವಲ್ಪ ಇದೇನೋ ಬಿಸ್ಕೆಟ್ ತೊಗೊಂಡು ಕ್ರಂಚಿ ಅಂತ, ಮತ್ತು ಇದೇನು ಕಡಲೆ ಹಿಟ್ಟು, ಲೂಸ್ ಕಡಲೆ ಹಿಟ್ಟು ನಾನು ಅಂಗಡಿಲೇ ತೊಗೊಳ್ಳೋಣ ಅಂತ ಅಂದೆ. ಲೂಸ್ ಕಡಲೆ ಹಿಟ್ಟು ತೊಗೊಂಡ್ವಿ. ಅದೇ ನಾಳೆ ಜಾಮೂನು ಭೀಮನ ಮೋಸೆ ಇರೋದ್ರಿಂದ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಮೂನ್ ಪ್ಯಾಕೆಟು ಮತ್ತು ತವಾ, ಇದೊಂದು ಕರಿಯೋದಕ್ಕೆ ಬಜ್ಜಿ ಕರಿಯೋದಕ್ಕೆ, ಮತ್ತು ಇದೊಂದು ಚೋಟ ಮೋಟ ಬಾಕ್ಸಸ್ಗಳು 99 ರುಪೀಸು. ವರ್ತ್ ಮಾತ್ರ ನಿಜ ಚೆನ್ನಾಗಿದೆ. ಮತ್ತು ಇದ್ರೊಳಗಡೆ ಸ್ಪೂನು ಕೂಡ ಇದೆ. ಇದಕ್ಕೆ ಇವಾಗ ತುಂಬಬೇಕು. ಇದನ್ನು ಒಂದೊಂದು ಬಾಕ್ಸ್ಗಳಿಗೆ ಹಾಕಬೇಕು. ಟ್ರೈ ಮಾಡ್ತೀನಿ. ಬಾಕ್ಸಸ್ ಅಷ್ಟೊಂದು ಇವೆಲ್ಲನ ಹಾಕುವಷ್ಟು. ಇದನ್ನು ಹೀಗೆ ಇಡ್ತೀನಿ ಇವನ್ನ, ಬಟ್ ಅಲ್ಲಿ ಕಾಳುಗಳಂತೂ ಬಾಕ್ಸಸ್ಗೆ ಹಾಕ್ತೀನಿ ಇವಾಗ. ಸೀರಿಯಸ್ಲಿ ಒಬ್ಬಳೆ ತುಂಬ ಬೇಜಾರಾಗ್ತೈತೆ. ಈ ಮನೇಲಿ ಎಕೋ ಹೊಡಿತೈತೆ ವಾಯ್ಸು, ಬಟ್ ನಿಮ್ಗೆ ಏನು ಕೇಳಿಸ್ತೈತೆ ಅಂತ ನಂಗೆ ಗೊತ್ತಿಲ್ಲ. ಖಾಲಿ ಇರೋದ್ರಿಂದನೋ ಅಥವಾ ನಾವು ಟೆರೆಸ್ ಮೇಲಿದೆ ಮನೆ, ಅದಕ್ಕೂ ಏನೋ ಗೊತ್ತಿಲ್ಲ, ಎಕೋ ಹೊಡಿತೈತೆ. ಇವಾಗೆಲ್ಲನೂ ಜೋಡಿಸ್ಬೇಕು. ಸೊ ಬನ್ನಿ ಜೋಡಿಸೋಣ. ಫ್ರೆಂಡ್ಸ್, ಒಂದು ರೇಂಜಿಗೆ ಸೆಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಮಸಾಲೆ ಬಾಕ್ಸಲ್ಲಿದೆ ಈಸಿಯಾಗಲಿ ಅಂದ್ಬಿಟ್ಟು ಸಾಸಿವೆ, ಖಾರದ ಪುಡಿ, ಕಡಲೆಬೇಳೆ, ಉಪ್ಪು ಮತ್ತು ಹೆಸರು ಬೇಳೆ. ಇದು ಬಂದು ಟೀ ಪೌಡರು. ಇಲ್ಲೂ ಬಂದು ಉಪ್ಪು ದೊಡ್ಡದ್ರಲ್ಲಿ, ಖಾರದ ಪುಡಿ ಮತ್ತು ಕಡಲೆ ಬೀಜ ಇದೆ. ಕಡಲೆ ಬೀಜ ಒಂದು ಚಿಕ್ಕದಕ್ಕೆ ಹಾಕ್ತೀನಿ, ಇನ್ನೊಂದಕ್ಕೆ ಯಾವ್ದಾದ್ರು ಡಬ್ಬ ಹುಡ್ಕೊಂಡು. ಸೊ ಇಲ್ಲಿ ಇನ್ನೂ ಟೀ ಪುಡಿ ಇದೆ. ಇವೆಲ್ಲ ಕಾಳುಗಳೆಲ್ಲನೂ ಹಾರಕ್ಕೆ ಹಾಕಬೇಕು. ಮತ್ತು ನಾನು ಇದನ್ನು ತಿಂತಾ ಕೂತಿದ್ದೆ. ಚೆನ್ನಾಗಿದೆ ಟೇಸ್ಟು. ಇದೇನಿದು ನಬಲ್ ಟೀ ವಾಫರ್, ಓದೋಕ್ಕೂ ಬರ್ತಿಲ್ಲ ನನಗದನ್ನು. ಈಗ 1 ಗಂಟೆ ಆಯ್ತಾನೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಜೋಡಿಸಿದ್ದೀನಿ ಮಸಾಲೆ ಐಟಮ್ಸು ಮತ್ತು ನಮ್ಮ ಟೀ ಕಪ್ಸು ಮತ್ತು ಬಿಸಿನೀರ್ಸು ಮತ್ತು ಕಪ್ಸು, ಈ ಥರ ಎಲ್ಲ. ಈ ಥರ 1-2 ಬಾಟಲ್ ತಂದಿದ್ದೀವಿ, ಬೇಕಾಗುತ್ತೆ ವಾಟರ್ ಅಂತ. ಇವನ್ನೆಲ್ಲನೂ ಸ್ವಲ್ಪ ಈ ಪಾತ್ರೆಗಳೆಲ್ಲನೂ ಫಸ್ಟು ತೊಳೆದು ಇಲ್ಲಿ ಜೋಡಿಸಿದ್ದೀನಿ ನೋಡಿ. ಇಲ್ಲಿಗೆ ಜೋಡಿಸ್ಬಿಟ್ಟು ಆಮೇಲಿಂದ ಆ ಬಾಕ್ಸಸ್ನ ಎಲ್ಲಿ ಇಡಬೇಕು ಅಂತ ನೋಡಬೇಕು. ಯಾಕೆಂದರೆ ಮನೆ ಮಾತ್ರ ಸಖತ್ತಾಗಿದೆ, ಬಟ್ ಈ ಥರ ಇದೆ ನೋಡಿ. ಇಲ್ಲಿ ದೇವ್ರ ಮನೆ ಇದೆ, ಇಲ್ಲಿ ಸ್ಕ್ರೀನ್ ಬಿಟ್ಕೋಬೇಕು. ಇಲ್ಲಿ ದೇವ್ರ ಮನೆ ಇದೆ, ಇಲ್ಲಿಂದ ಇಲ್ಲಿ ಗ್ಯಾಸು, ಇಲ್ಲಿಂದ ಇಷ್ಟೇ ಸ್ಪೇಸ್ ಇರೋದು ಪಾತ್ರೆ ಇಟ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾವು ತಟ್ಟೆ ಸ್ಟ್ಯಾಂಡ್ ತಂದಿಡೋಣ, ಪಾತ್ರೆಗಳೆಲ್ಲನೂ ಇಲ್ಲಿಡೋಣ ಅಂತ. ಸೊ ಈ ಪಾತ್ರೆಗಳನ್ನು ಫಸ್ಟು ಸೋರು ಹಾಕ್ಬಿಟ್ಟು ನೋಡಿ, ಈ ಥರನೂ ಬೇರೆ ತಂದೆ ನಾನು. ಈ ಥರ ಇದೆ ಅಲ್ವಾ, ಇಲ್ಲಿ ನೋಡಿ ಹೆಂಗೆ ತಿರುಗುತ್ತೆ ಅಂತ. ಫುಲ್ ತಿರುಗುತ್ತೆ, ಅದು ಚಕ್ರ ಕಟ್ದಂಗೆ. ಇಲ್ಲಿ ಇಡೋದಕ್ಕೆ ಬೇಜಾರು, ಅಂದರೆ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ ಈ ಮೂಲೆಯಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಪಾತ್ರೆ ತೊಳಿಬೇಕು ಫ್ರೆಂಡ್ಸ್. ಇಷ್ಟು ಪಾತ್ರೆ ಇವಾಗ ಬೆಳಗಿದ್ದೀನಿ. ಇಲ್ಲಿ ನೀಟಾಗಿ ಎಲ್ಲ ವೈಪ್ ಮಾಡಿದ್ದೀನಿ. ಇವಾಗೆಲ್ಲನೂ ನೀಟಾಗಿ ದಬ್ಬಾಕ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಎಲ್ಲ ಜೋಡಿಸ್ಬಿಟ್ರೆ, ಇದು ಪಿಂಗಾಣಿದು ಅಂತ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ನಾನು ಟಿಫನ್ಗೆ ಅಂತ ನನಗೊಂದು ಸ್ವಾಗತಕ್ಕೊಂದು 2 ಬೌಲು ಗೊಜ್ಜು ಮತ್ತು ಏನಕ್ಕಾದ್ರೂ ಆಗುತ್ತೆ ಅಂತ ತೊಗೊಂಡಿದ್ದು. ಇದು ನೋಡಿ ಫ್ರೆಂಡ್ಸ್, ನಾನು ಏನು ಹೇಳಲ್ಲ ಕೇಳಲ್ಲ, ಎಲ್ಲ ಎರಡು ತಂದಿರೋದು. ಇದನ್ನು ಕೂಡ 2 ಇದೆ. ಇಲ್ಲಿದೆಯಲ್ಲ, ಇದು ಕೂಡ 2 ಇದೆ. ಅದು ವಾಪಸ್ ಅಲ್ಲೇ ಮಡಗಿದ್ದೀನಿ. ಇಲ್ಲೇ ನೋಡಿ, ಇದು ಕೂಡ 2 ಇದೆ. ಊರಿಗೆ ತೊಗೊಂಡೋದ್ರೆ ಅವ್ರವ್ರು ಯೂಸ್ ಮಾಡ್ಕೋತಾರೆ ಅಂತ ಹೇಳಲ್ಲ ಕೇಳಲ್ಲ, ಸುಮ್ಮನೆ ಹೋಗಿ ತಂದು ಬಿಡೋದು.
ಇವಾಗೆಲ್ಲ ಇವೆಲ್ಲನೂ ವಾಶ್ ಮಾಡಬೇಕು. ತರಕಾರಿ ತರ್ತೀನಿ ಅಂತ ಅಂದಿದ್ದಾರೆ, ಏನೂ ಇಲ್ಲ ತರಕಾರಿ, ಈರುಳ್ಳಿ ಟೊಮೊಟೊ ಅಷ್ಟೇ ಇರೋದು, ತರ್ತೀನಿ ಅಂತ ಹೋಗಿದ್ದಾರೆ. 4 ಗಂಟೆ ಅಷ್ಟರಲ್ಲಿ ಬರ್ತಾರಂತೆ. ಬರಲಿ, ನಾನು ಸಾಂಗ್ ಹಾಕ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಟೈಮ್ ಬಂದು 2:30. ಸುಸ್ತಾಗೋಯ್ತು. ಎಲ್ಲನೂ ನೀಟಾಗಿ ಸೆಟ್ ಮಾಡಿದೆ. ಇಲ್ಲಿ ಒಂದು ತಟ್ಟೆ ಸ್ಟ್ಯಾಂಡ್ ತಂದರೆ ಸರಿ ಹೋಗುತ್ತೆ. ಸೊ ಇಲ್ಲೆಲ್ಲನೂ ನೀಟಾಗಿ ಸೆಟ್ ಮಾಡಿ ಇದೆಲ್ಲ ಮುಗೀತು. ಸೊ ಕಬೋರ್ಡು ಕೂಡ ನೀಟಾಗಿ ಎಲ್ಲನೂ ಜೋಡಿಸಿದ್ದೀನಿ. ಪಾತ್ರೆಗಳೆಲ್ಲ ಇಲ್ಲೆಲ್ಲ ಸ್ಟೀಲ್ ಪಾತ್ರೆ ಜೋಡಿಸಿದ್ದೀನಿ. ಇದೆಲ್ಲ ಕೂಡ ಯಾವುದು ದುಡ್ಡು ಕೊಟ್ಟು ತಂದಿದ್ದೆಲ್ಲ, ಇದೆಲ್ಲ ನಮ್ಮ ಅಮ್ಮನ ಮನೆಯದು ಮತ್ತು ನಮ್ಮ ಅತ್ತೆ ಮನೆಯದು. ಇಲ್ಲೆಲ್ಲ ಸಿಲ್ವರ್ ಪಾತ್ರೆ, ಹಾರ್ಟ್ ಬಾಕ್ಸು ಮತ್ತು ತಟ್ಟೆಗಳಿಟ್ಟಿದ್ದೀನಿ. ಇಲ್ಲೇನೂ ಇಲ್ಲ ಫ್ರೆಂಡ್ಸ್, ಈ ಥರ ಇದೆ. ಇದು ಗ್ಯಾಸ್ ಒಳಗಡೆ ಇಡೋಕ್ಕಾಗಲ್ಲ. ಇಲ್ಲಿ ಸೈಡ್ ಸಿಂಕ್ ಹತ್ರ ಇಟ್ಕೊಂಡಿದ್ದೀವಿ. ಇಲ್ಲೇನೂ ಇಡಲ್ಲ, ಇಟ್ಟರು ಸ್ಮೆಲ್ ಬರುತ್ತೆ ಸಿಂಕ್ ಕೆಳಗಡೆ ಇರೋದ್ರಿಂದ. ಈ ದೀಪಗಳನ್ನ ಸಂಜೆ ಬೆಳಗ್ತೀನಿ, ಎಲ್ಲ ವೈಪ್ ಮಾಡಿ ನೀಟಾಗಿಟ್ಟೆ. ಇವಾಗ ರೂಮ್ಗೆ ಹೋಗಬೇಕು. ಅಡುಗೆ ಮನೆ ಕೆಲಸ ಅಂತೂ ನೀಟಾಗಿ ಮುಗೀತು. ಇಲ್ಲಿ ಬಾಕ್ಸ್ಗಳಿಗೆ ರೇಷನ್ ಹಿಂಗೆ ತುಂಬಿದ್ದೀನಿ. ಇದು ಬಟ್ಟೆ ಒಗೆದಿದ್ದು ನಿನ್ನೆ ಒಣಗಿದೆ. ಇಲ್ಲೆಲ್ಲ ಬಟ್ಟೆ ಇದೆ, ಇವೆಲ್ಲನೂ ಜೋಡಿಸ್ಬೇಕು. ಇವಾಗ ಸಂಜೆ ಆಗುತ್ತೆ, ಇನ್ನೂ ಊಟ ಮಾಡಿಲ್ಲ. 2 ಗಂಟೆ ಆಯಿತು. ಇದು ಬಂದು ನನ್ನ ಫ್ರೆಂಡ್ ಕೊಟ್ಟಿದ್ದು ಮಿರರು. ಇನ್ನೂ ಮಿರರ್ ತೊಗೊಂಡಿಲ್ಲ ನಾನು. ನೋಡಿ ಇವಾಗ ಫೋಟೋ ಬರುತ್ತೆ ಇಲ್ಲಿ, ಈ ಥರ 2 in 1 ಫೋಟೋ ಬರುತ್ತೆ. ಮತ್ತು ಹಿಂಗೆ ಆಫ್ ಮಾಡಿದ್ರೆ ನಾನು ಕಾಣಿಸ್ತೀನಿ. ಮಾನಸ ಮಾನಸ ಅಂತ ಅವಳ ಹೆಸರು, ನಾನು ಮಾನು ಅಂತ ಕರಿತೀನಿ. ಅವಳು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಯಿತು ನೋಡಿ. ನಾನು ಹುಬ್ಳಿಗೂ ಕೂಡ ತಂದಿದ್ದೀನಿ. ಇದೆಲ್ಲನೂ ಕೂಡ ಸೆಟ್ ಮಾಡಬೇಕು. ಸುಮ್ಮನೆ ಹಂಗೆ ಸಿಂಪಲಾಗಿ ಜೋಡಿಸಿದ್ವಿ. ನೆನ್ನೆಲ್ಲ ಫುಲ್ ಬ್ಯುಸಿ ಇದೆಲ್ಲ ನನ್ನ ಮೇಕಪ್ ಐಟಮ್ಸು. ಇದೆಲ್ಲನೂ ನೀಟಾಗಿ ಜೋಡಿಸ್ಬೇಕು. ಇವಾಗ ಬನ್ನಿ ಜೋಡಿಸೋಣ ಫ್ರೆಂಡ್ಸ್. ಈ ಥರ ನನ್ನ ಬಟ್ಟೆ ಜೋಡ್ಸೋಕ್ಕೆಲ್ಲ ನೀಟಾಗಿ ಒರೆಸಿ ವೇಲ್ ಹಾಸಿದ್ದೀನಿ. ಕೆಳಗಡೆ ನ್ಯೂಸ್ ಪೇಪರ್ ಹಾಸಬೇಕು. ನಮ್ಮಮ್ಮ ಸೇಫ್ಟಿಗೆ ಹೋಗು ಅಂತ ಕೊಡ್ತು. ನಿಜಕ್ಕೂ ಯೂಸ್ ಆಯಿತು. ಆ್ಯಂಡ್ ಅವ್ರು ಬರೋ ಅಷ್ಟರಲ್ಲಿ ಮನೆಯೆಲ್ಲ ಫುಲ್ಲು ಮೆಸ್ಸಿ ಮಾಡಿಕೊಂಡು ಫುಲ್ಲೆಲ್ಲ ನೋಡಿ ನೀಟಾಗೆಲ್ಲ ಜೋಡಿಸಿದ್ದೀನಿ. ಮೇಲ್ಗಡೆ ಇರೋದೆಲ್ಲ ಇದೆಲ್ಲ ಪರ್ಫ್ಯೂಮ್ಸು ಮತ್ತು ಬಾಡಿ ಲೋಷನ್ಸು, ಸನ್ಸ್ಕ್ರೀನ್ಸು, ಇದೆಲ್ಲ ಬಂದು ನನ್ನ ಮೇಕಪ್ ಐಟಮ್ಸು. ಇಲ್ಲೇನು ಬರುತ್ತೆ ನೆಕ್ಸ್ಟು ಜೋಡಿಸ್ಬೇಕು. ಇನ್ನೂ ತುಂಬ ಇದೆ ಫ್ರೆಂಡ್ಸ್ ಜೋಡಿಸೋದು. ಇದೆಲ್ಲ ನೀಟಾಗಿ ಥರ ಆವಾಗಲೇ ನೋಡಿರ್ತೀರ, ಚೆನ್ನಾಗಿ ಜೋಡಿಸಿರಲ್ಲ. ಇವಾಗ ನೀಟಾಗಿ 1 by 1 ಜೋಡಿಸಿದ್ದೀನಿ. ಅದು ಕೂಡ ಎಲ್ಲ ಆಗಿದೆ. ಇಲ್ಲೆಲ್ಲ ಹರಿಕೊಂಡಿದ್ದೆಲ್ಲ ಒಗ್ದಿರೋ ಬಟ್ಟೆ ಎಲ್ಲ ಮಡಿಸಿಡಬೇಕು ಫ್ರೆಂಡ್ಸ್. ಇದು ಹೊಸ ಮನೆ, ನಾವೇ ಫಸ್ಟ್ ಬಂದಿರೋದು, ಯಾರೂ ಬಂದಿಲ್ವಂತೆ. ಅಂದರೆ ಹೊಸ ಮನೆಯೇ ನಾವೇ ಫಸ್ಟು ಒಲೆ ಹಚ್ಚಿರೋದು. ಇಲ್ಲಿ ನೋಡಿ ಯಾವ ಥರ ಕೂತಿದೆ ಅಂತ. ಇದ್ರೊಳಗೆಲ್ಲ ಧೂಳು ಅಂದರೆ ಅದು ಫಿಟ್ ಮಾಡಿಸ್ದಾಗ ಡಸ್ಟ್ ಇರುತ್ತೆ ಗೊತ್ತಾ, ಇದ್ರದ್ದು ಮರದ್ದು, ಆ ಡಸ್ಟು ಎಲ್ಲ ಫುಲ್ಲು ಇದ್ರೊಳಗಿರೋದು. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಂದೆಲ್ಲ ಆಯಿತು. ಇಲ್ಲೆಲ್ಲ ಬಟ್ಟೆ ಎಲ್ಲನೂ ಮಡಿಸಿಟ್ಟಿದ್ದೀನಿ. ಅವ್ರಿಗೆ ನ್ಯೂಸ್ ಪೇಪರ್ ಥರ ಕೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೂ ಒಂದು 5 ನಿಮಿಷನೂ ಕೂತಿಲ್ಲ. ಬೆಳಗ್ಗೆ ಸ್ವಲ್ಪ ಅವ್ರು ಹೋಗಿ 1 hour ರೆಸ್ಟ್ ಮಾಡಿದೆ, ಅಷ್ಟು ಬಿಟ್ಟರೆ. ಅವ್ರಿಗೆ ಸುಳ್ಳು ಹೇಳಿದ್ದೀನಿ. ಊಟ ಮಾಡ್ದ ಅಂತ ಕೇಳಿದ್ರು, ಮಾಡಿದೆ ಅಂತ ಸುಳ್ಳು ಹೇಳಿದ್ದೀನಿ. ಇನ್ನು ಅಡುಗೆ ಮನೆಗೂ ಹೋಗಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಏನು ಮಾಡಿದೆ ಅಂತ ಕೇಳಿದ್ರು, ಜಸ್ಟ್ ರೈಸ್ ಮಾಡಿಕೊಂಡೆ. ಬೆಳಗ್ಗೆ ಪುಳಿಯೋಗರೆ ಹುಳಿಗೆ ಅಂತ ಹೇಳಿದೆ. ಸರಿ ಅಂತ ಸುಮ್ಮನೆ ಆದರು. ಬಂದು ನೋಡಿದ್ರೆ ತಗ್ಲಾಕೊತೀನಿ. ನೋಡೋಣ, ನೋಡಿದ್ರೆ ತಗ್ಲಾಕೊತೀನಿ, ಇಲ್ಲಾಂದರೆ ಸುಮ್ಮನೆ ಆಗ್ತೀನಿ ಫ್ರೆಂಡ್ಸ್. 1 ನಿಮಿಷನೂ ಕೂತಿಲ್ಲ. ಇಲ್ಲಿ ಸಾಕ್ಸ್ಗಳು ಒಂದು 3-4 ಜೊತೆ ಒಗೆಯಕ್ಕೆ ಹಾಕಿದ್ದೀನಿ. ಇದು ಖಾರದ ಪುಡಿ, ಇದು ಸ್ಮೆಲ್ ಬರ್ತೈತೆ. ಈ ಬಕೆಟ್ ಇದು ಬ್ಲ್ಯಾಂಕೆಟ್ಟು, ಅದಕ್ಕೋಸ್ಕರ ಒಗೆಯೋಣ ಅಂತ ಬಂದಿದ್ದೀನಿ. ಎಲ್ಲ ಕೆಲಸ ಮುಗೀತು. ಅವ್ರು ಬರೋ ಅಷ್ಟರಲ್ಲಿ ಒಗೆದ್ರೆ ಸಾಕು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 5:30 ಆಯಿತು. ಇನ್ನೂ ಬಂದೇ ಇಲ್ಲ ಸ್ವಾಗತ ಅವರು. ಆ್ಯಂಡ್ ಮೋಡ ಕವಿತು. ಆ್ಯಂಡ್ ಇನ್ನೇನು ಬಿಸಿಲು ಬರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಎತ್ಕೊಳ್ಳೋಣ ಕಾಳುಗಳ ಅಂತ ಬಂದೆ. ಇದು ಹಸಿಮೆಣ್ಸಿಕಾಯಿ ಬಂದು ಫುಲ್ ಹಣ್ಣಾಗ್ಬಿಟ್ಟಿತ್ತು. ಸ್ವಾಗತ ಅವರು ಎಸಿದನ್ನ ಅಂತ ಅಂದರು. ಏನಕ್ಕೆ ಎಸಿತೀರಾ ಅಂತ ಅಂದ್ಬಿಟ್ಟು ಮೆಣ್ಸಿಕಾಯಿನ ಹಿಂಗೆ ಹಾರಾಕಿದ್ದೀನಿ. ಅಟ್ಲೀಸ್ಟು ಎಂತಕ್ಕಾದರೂ ಆಗುತ್ತೆ ಅಂತ. ಇಲ್ಲಿ ಕಾಳುಗಳು ಒಣಗಾಕಿದ್ದೀನಿ ನೋಡಿ. ಹುಳ್ಳಿಕಾಳು, ತಡ್ನಿಕಾಳು, ಕಡಲೆಬೇಳೆ, ಇದಕ್ಕೆ ಬಂದು ತೊಗರಿಕಾಳು ಆಲ್ರೆಡಿ ತುಂಬಿದ್ದೀನಿ. ಇವಾಗ ತುಂಬಬೇಕು. ನಾನಿಲ್ಲಿ ಸಾಕ್ಸ್ ಒಗ್ದು ಒಣಗಾಕಿದ್ದೆ. ಮತ್ತು ಅದೊಂದು ಖಾರದ ಪುಡಿ ಘಾಟಿತ್ತು ಅಂದ್ಬಿಟ್ಟು ಅದೊಂದು ಬ್ಲ್ಯಾಂಕೆಟ್ ಒಗ್ದಿದ್ದೀನಿ. ಇಲ್ಲೊಂದು ಚಪ್ಪಲಿ ಸ್ಟ್ಯಾಂಡ್ ಏನಾದರೂ ತರಬೇಕು ಫ್ರೆಂಡ್ಸ್. ಚಪ್ಪಲಿ ಸ್ಟ್ಯಾಂಡ್ ತಂದು ನಂದು ಒಂದೇ ಜೊತೆ. ಸ್ವಾಗತ ಅವ್ರದ್ದು ತುಂಬ ಇದ್ದಾವೆ, ಅಲ್ಲೂ ಇದ್ದಾವೆ. ಬಾತ್ರೂಮ್ ಮೇಲೆ ಇಟ್ಟಿದ್ದೀವಿ. ಇಲ್ಲೊಂದು ಈ ಮೂಲೆಗೊಂದು ತಂದಿಟ್ಕೋಬೇಕು. ಆ್ಯಂಡ್ ಇಲ್ಲೇನು ನೆನೆ ಎಲ್ಲ ಇಲ್ಲಿ ಇದ್ರ ಕೆಳಗಡೆ ಇಟ್ಕೋಬೋದು. ಇದು ಮೇ ಬಿ ಓನರ್ ಮನೆದಂತ ಅನಿಸುತ್ತೆ. ಇದು ಟಾರ್ಪಲ್ಗಳು ಏನೇನೋ ಸಮಥಿಂಗ್ ಇದೆ ಫ್ರೆಂಡ್ಸ್. ಈ ಡಬ್ಬನ ನನಗೆ ಬೆಳ್ಳಿ ಅಂದರೆ ಮೊದಲೇ ಜಾಸ್ತಿ ಅಂತ, ನಂಗೆ ಚಿನ್ನದಕ್ಕಿಂತ ಬೆಳ್ಳಿ ಜಾಸ್ತಿ ಇಷ್ಟ. ಇದೆಲ್ಲ ಬೆಳ್ಳಿ ಐಟಮು ನೋಡಿ. ಇದು ನನ್ನ ಫ್ರೆಂಡ್ ಹರಿ ಕೊಟ್ಟಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಕಟ್ಟಾಯಿತು. ಇದನ್ನು ಸಾರ್ಡ್ರ್ ಮಾಡಿಸ್ಬೇಕು. 2 ವರ್ಷ ಹಾಕ್ಕೊಂಡಿದ್ದೀನಿ ನಂದು. ಇಲ್ಲಿ ಮೂಗ್ಬಟ್ಟು, ಬೆಳ್ಳಿ ಮೂಗ್ಬಟ್ಟು, ಬೆಳ್ಳಿ ಓಲೆಗಳು ಎಲ್ಲ ನೋಡಿ. ಬೆಳ್ಳಿ ಓಲೆಗಳು
ಇದನ್ನು ಏಕಾದಶಿಗೆ ತೊಗೊಂಡ್ರೆ ಬೆಳ್ಳಿ ತೊಗೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಈ ಥರ ಹೋಗ್ಬಿಟ್ಟು ಹಾರ್ಟ್ ಅದು ತೊಗೊಂಡೆ. ಇದು ಬಂದು ನಮ್ಮ ಭಾವ ಇದ್ದಾಗ, ನಮ್ಮ ಭಾವ ಬದುಕಿದಾಗ ಅವ್ರು ಕೊಡಿಸಿದ್ದು ಇದು. ಅವ್ರು ಮಾತ್ರ ಎಲ್ಲ ಕೊಡಿಸಿರೋ ವಸ್ತುಗಳಿದೆ. ಇದು ಬಂದು ನನ್ನ ಬರ್ತಡೆಗೆ ವರ್ಷಿತ ಮತ್ತು ಮಾನಸ ಅಂತ ನನ್ನ ಫ್ರೆಂಡ್ ಕೊಡಿಸಿದ್ದು ಹಾರ್ಟ್ ರಿಂಗು. ಇದು ಬಂದು ಸಹನ ಕೊಡಿಸಿದ್ದು. ಇದು ಬಂದು ಹರಿ ಕೊಡಿಸಿದ್ದು ನನ್ನ ಬರ್ತಡೆಗೆ, ನನಗೆ ಮತ್ತು ಸ್ವಾಗತ್ಗೆ ಇಬ್ರಿಗೂ ಕೊಡಿಸಿದ್ದ ಅವನು ನನ್ನ ಬರ್ತಡೆಗೆ. ಇದು ಬಂದು ಚಿನ್ನದ ಡ್ರಾಪ್ಸ್ ಇದೆ, ಅಂದರೆ ಗುಂಡಿದೆ, ಅದೊಂದು ಹಂಗೆ ಇಟ್ಕೊಂಡಿದ್ದೀನಿ. ಇದು ಬಂದು ಹಾರ್ಟು. ಅಯ್ಯೋ ನಮ್ಮ ಅಕ್ಕಂಗೆ ಕೊಡಬೇಕಿತ್ತಿದು. ವ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ತಾಳೆ ಪಕ್ಕ ನಂದು ಹಾರ್ಟ್ ಅಂತ. ಇದು ಕೇಳ್ತಾ ಇದ್ಲು, ಇದ್ರೊಳಗೆ ಇತ್ತಲ್ಲ ಮಿಸ್ಸಾಗಿ ಬಂದಿದೆ. ಆ್ಯಂಡ್ ಇದು ಬಂದು ಬೆಳ್ಳಿದು ಬ್ರಾಸ್ಲೆಟ್ಟು. ಹೋದ ವರ್ಷ ಸ್ವಾಗತ್ ಅವ್ರ ಸ್ಯಾಲ್ರಿ ಹೈಕ್ ಆದಾಗ ಅದೇ ನೆನಪಿರಲಿ ಅಂತ ಅಂದ್ಬಿಟ್ಟು ಇದನ್ನು ತಗೊಟ್ಟಿದ್ರು. ಮತ್ತು ಇದೊಂದು ಬಂದು ನನ್ನದು ಬೆಳ್ಳಿ ಚೈನು. ಇದು ಬಂದು ಬೆಳ್ಳಿ ಓಲೆ. ಅವನಿಷಲ್ಲಿ ಯೂನಿಫಾರ್ಮಿಗೆ ಸೆಟ್ ಆಗಬೇಕಂತ ಈ ಥರ ಓಲೆ ತೊಗೊಂಡಿದ್ದೆ. ಇದು ಬಂದು ಹರಿದೇನೆ ಗದೆ. ಇದಕ್ಕೆ ಈ ಸರಕ್ಕೆ ಇದು ಗದೆ. ಇದು ಬಂದು ನಾನು ಕಾಲುಂಗ್ರಗಳು, ಒಂದು ದೊಡ್ಡದಾಗುತ್ತೆ ಒಂದು ಚಿಕ್ಕದಾಗುತ್ತೆ, ಮದುವೆಲಿ ತೊಗೊಂಡಿದ್ದು. ನೋಡಿ ಇಲ್ಲೊಂದು ಬಂದು ಚಿಕ್ಕದು ಡಾಲರು, ಬೆಳ್ಳಿ ಡಾಲರು. ಇದು ಬಂದು ಬೆಳ್ಳಿ. ಆಮೇಲೆ ನಮ್ಮ ಅಪ್ಪಾಜಿದು ಡೊಣ್ಕ ಪಣ್ಕಾಗಿದೆ. ಇದನ್ನು ಹಾಕ್ಬಿಟ್ಟು ಇನ್ನೊಂದು ತೊಗೊಡ್ಬೇಕು. ಆ್ಯಂಡ್ ಇದ್ರೊಳಗೆ ಏನಪ್ಪ ಇದೆ ಅಂತ ಅಂದರೆ ತೋರಿಸ್ತೀನಿ ರೀ. ಓಪನ್ ಮಾಡೋಕ್ಕಾಗ್ತಾನೆ ಇಲ್ಲ. ಬೆಳ್ಳಿದು ಮೂಗ್ಬಟ್ಟಿದೆ ನೋಡಿ, ವೈಟ್ ದೊಡ್ಡದು ಮೂಗ್ಬಟ್ಟು. ಇದು ಬಂದು ಇನ್ನೂ ಒಂದು ಮೂಗ್ಬಟ್ಟಿದೆ, ಚಿನ್ನದ್ದು ಗುಂಡು ಮೂಗ್ಬಟ್ಟು. ಇಷ್ಟುದೂ ಏನು ಮಾಡಿಬಿಟ್ಟಿದ್ರು ಅಂದರೆ, ನಾನು ಸ್ವಾಗತ್ ಹತ್ರ ಕೊಟ್ಟಿದ್ದೀನಿ ಇದನ್ನು ಇಟ್ಕೊಳ್ಳಿ ಅಂತ. ಬಟ್ ಅವರು ಎಲ್ಲಿಟ್ಟಿದ್ದಾರೆ ಅಂತ ಅವ್ರಿಗೆ ನೆನಪಿಲ್ಲ. ಆಮೇಲಿಂದ ನನ್ನ ಮೇಲೆ ಹೇಳ್ತಾರೆ. ಅಂದರೆ ಒಂದು ಸಲ ಆಲ್ರೆಡಿ ಬೀರ್ಕಿನ ಎಲ್ಲೋ ಮಾಡೋಬಿಟ್ಟು ಮಿಸ್ ಆಗಿರೋದಕ್ಕೆ ಮನೆಯವರೆಲ್ಲ ಬೈದವ್ರೆ. ಇದನ್ನು ನೀನೇ ಕಳೆದಾಕಿದ್ದೀಯ ಅಂತ ನನ್ನ ಮೇಲೆ ಹೇಳ್ತಾರೆ ಈಸಿಯಾಗೆ. ಅದಕ್ಕೆ ಸಿಟ್ಟು ಬಂದು ನೆನ್ನೆ ನೈಟು ಜಗಳನೇ ಆಡಿದೆ. ಎಲ್ಲೋ ಒಂದು ಸಲ ಮಾತ್ರ ನಾನೇನೋ ಮಿಸ್ ಮಾಡಿರ್ತೀನಿ ಅಂದರೆ ಪ್ರತಿ ಸಲನೂ ಮಿಸ್ ಮಾಡಿರ್ತೀನಿ ಅಂತ. ಅವ್ರಿಗೂ ನನಗೊಂದು 2 ನಿಮಿಷ ವಾದ ಆಯಿತು. ಆಮೇಲಿಂದ ಕ್ಲಿಯರಾಗಿ ಹೇಳಿದೆ ಈ ಥರ ಬಾಕ್ಸು ಈ ಥರ ಅಂತ. ಆಮೇಲಿಂದ ಅವ್ರಿಗೆ ಸಿಂಕ್ ಆಯ್ತೇನೋ, ಊಟದಿಂದ ಎದ್ದೋಗ್ಬಿಟ್ಟು ಯಾವುದೋ ಬ್ಯಾಗಲ್ಲಿ ಇಟ್ಟಿದ್ರು ಅಂತ ಅನಿಸುತ್ತೆ, ಅಲ್ಲಿಂದ ತೊಗೊಂಡು ಬಂದರು. ತಗೊಬಂದು ಕೊಟ್ಟರು. ಫುಲ್ ಖುಷಿಯಾಗೋಯ್ತು. ಏಕೆಂದರೆ ಇಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ಗಳು ಜಾಸ್ತಿ ನಾನು ತೊಗೊಂಡಿರೋದಕ್ಕಿಂತ ನನ್ನ ಫ್ರೆಂಡ್ಸ್ಗಳು ಕೊಟ್ಟಿರೋ ಮೆಮೊರೀಸ್ ಇವೆಲ್ಲ. ಹಾಗಾಗಿ ಹೆಂಗೋ ಸಿಕ್ತಲ್ಲಪ್ಪ ಅಂತ ಫುಲ್ ಖುಷಿ ಆಯಿತು. ಅಯ್ಯೋ ಎಲ್ಲನ ಹಾಗಾಗಿ ತುಂಬ್ತಾಯಿದ್ದೀನಿ ನಿಮ್ಮ ಹತ್ರ ಮಾತಾಡಿಕೊಂಡು. ಇದ್ರೊಳಗೆ ಹಾಕಬೇಕಿತ್ತು ಒಲೆಗಳನ್ನ, ಇವಾಗ ವಾಪಸ್ ತೆಗ್ದು ನೀಟಾಗಿ ತುಂಬ್ತೀನಿ. ಇದು ಒಂದು ಮಾತ್ರ ಫ್ರೆಂಡ್ಸ್. ಇದು ಕೂಡ ನಮ್ಮ ಭಾವ ಅವರು ನಮ್ಮ ಅಕ್ಕಂಗೆ ತಗೊಟ್ಟಿದ್ದೆ ನೆನ್ನೆ ಓಲೆ. ಇದು ಒಂದು ಮಾತ್ರ ಸಿಂಗಲ್ ಇದೆ. ನಮ್ಮ ಅಕ್ಕ ಒಂದೇ ಒಂದು ಸಿಂಗಲ್ನ ಕೊಟ್ಟಿದ್ದು ನನಗೆ, ಇಟ್ಕೊ ಎಂತಕ್ಕಾದ್ರೂ ಬೇಕಾಗುತ್ತೆ ಅಂತ. ಬಟ್ ಸಿಂಗಲ್ ಇದೆ, ಇನ್ನೇನಕ್ಕೂ ಆಗಲ್ಲ. ಇದು ಮೂಗ್ಬಟ್ಟು ಹಾಕ್ಕೊಳಕ್ಕಾಗಲ್ಲ, ತಡೆ ದಪ್ಪ ಇದೆ. ಹಾಗಾಗಿ ಫ್ರೆಂಡ್ಸ್, ನಾನು 5 ಗಂಟೆಲಿ ರೆಸ್ಟ್ ಮಾಡ್ತಾ ಮಲಗಿದ್ದೆ. ಇವಳು ಬಂದು ಸನ್ನಿಧಿ ಅಂತ ನಮ್ಮ ಸ್ವಾಗತ್ ಅವರಿದ್ದಾರಲ್ಲ, ಅವ್ರ ಕೊಲ್ಲಿಗೆ ಫ್ರೆಂಡು ಮಗಳು. ನಾನು ನೋಡೋಕ್ಕೆ ಮಾತಾಡಿಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ಲು. ಟೈಮ್ ಬಂದು 7 ಗಂಟೆ ಆಗಿದೆ. ಚೇರು ಮತ್ತು ಒಂದು ಊಟಕ್ಕೆ ಟೀಪಾಯ್ ತತ್ತಾ ಇದ್ದಾರೆ. ಸ್ವಾಗತ್ ಅವರು ಕೆಳಗಡೆ ಇದ್ದಾರೋ ಏನೋ ಗೊತ್ತಿಲ್ಲ. ಇದು ಕಾರ್ ಹತ್ರ ಇದ್ದಾರೆ. ಕಾರ್ ಹತ್ರ ಇದ್ದಾರೆ. ಇವಾಗ ನಾನು ಹೋಗ್ಬಿಟ್ಟು ಇಸ್ಕೊಬರ್ಬೇಕು. 1-2 ಚೇರ್ ಎತ್ಕೋತೀನಿ, ನೋಡೋಣ ಏನು ಈಸಿ ಆಗುತ್ತೆ ಅದನ್ನು ಎತ್ಕೋತೀನಿ. ಈ ಥರ ಸಿಂಪಲಾಗಿ ತಂದಿದ್ದೀವಿ. ಇದು ವುಡ್ಡಲ್ಲ, ಪ್ಲಾಸ್ಟಿಕ್ ಥರ, ಫೈಬರ್ ಥರ. ಮೇಲಿಂದ ಬರೋಷ್ಟರಲ್ಲಿ ಸಾಕಾಗೋಯ್ತು. 2 ಚೇರ್ ಅವ್ರು ಇಟ್ಕೊಬರ್ತಿದ್ದಾರೆ. ಮತ್ತು ಇನ್ನೊಂದು ನೀರು ಕ್ಯಾನ್ ಇಡೋದಕ್ಕೆ ಒಂದು ಚೇರ್ ತಂದಿದ್ದೀವಿ. ಆಗತ್ತವರು ನನಗೆ ಬ್ಯಾಗ್ ಕೊಟ್ಬಿಟ್ಟು, ಇಲ್ಲ ನೋಡಿ ಬ್ಯಾಗ್ ಕೊಟ್ಬಿಟ್ಟು ಹೋದರು. ಅವ್ರ ಕೊಲ್ಲಿಗೆ ಮನೆಗೆ ಅವರು ಚೇರ್ ತಗೊಂಡಿದ್ದಾರಂತೆ, ಹಾಗಾಗಿ ಕೊಡೋದಕ್ಕೆ. ಇದ್ರ ರೇಟ್ ಎಷ್ಟಿರ್ಬೋದು ಅಂತ ನೋಡೋಣ, ಗೆಸ್ ಮಾಡಿ. ನಾನು ಹೇಳಲ್ಲ. ಈ ಥರ ಇದೆ, ನಿಜವಾಗ್ಲೂ ಚೆನ್ನಾಗಿದೆ ಕ್ವಾಲಿಟಿ. ನಾನು ಕೂತ್ಕೋಬೋದು ಆ ಥರ ಇದೆ. ಇದ್ರ ಮೇಲೆ ತುಂಬ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ ಫ್ರೆಂಡ್ಸ್. ಈ ವೇಟ್ ಚೇರು ಮತ್ತು ಬ್ಲೂ ಕಲರ್ದು. ಬ್ಲೂ ಕಲರ್ಗೆ ಎಷ್ಟು ಕೊಟ್ರಿ? 200 ರುಪೀಸ್ ಕೊಟ್ಟು ತಂದಿದ್ದೀವಿ. ಸೊ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇನ್ಮೇಲಿಂದ ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಅದು ಸ್ವಲ್ಪ ಹುಳ ಥರ ಆಗಿದೆ, ಹಸಿ ಥರ ಆರಕ್ಕೆ ಹಾಕಿದ್ದೆ. ಅದನ್ನು ಬಿಸಿಲೆಲ್ಲ ಇವತ್ತು ಕಾಳೆ ಹೆವಿ ಕೆಲಸ. ಇವತ್ತು ಮಲ್ಗೆ ಇಲ್ಲ. ನೋಡಿ ಹಂಗೆ ಟಂಟಡ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ. ಹೆಂಗೆ ರೆಡಿಯಾಗಿದೆ ಕೆಳಗಡೆ ನೋಡಿ, ಕಬೋರ್ಡ್ಸ್ ಎಲ್ಲ. ಒಬ್ಳೆ ಅದು ಸಿಲ್ವರ್ ಪಾತ್ರೆಗಳು, ಇದೆಲ್ಲ ಸ್ಟೀಲ್ ಪಾತ್ರೆಗಳು. ಕೆಳಗಡೆ ಎಲ್ಲ ಬಾಕ್ಸಸ್. ಹೆಂಗೆ ರೆಡಿ ಮಾಡಿದ್ದೀನಿ ಎಲ್ಲ. ಬೆಳಗ್ಗೆ ತೊಳೆದು
5 ಗಂಟೆ ತನಕ ಹೋಯ್ತು. ಇದು ಕೂಡ ಆಯಿಲ್ ಬರ್ತಾ ಇದೆ. ಇದನ್ನ ಚೇಂಜ್ ಮಾಡಿ ನೋಡಿ, ಅದನ್ನ ಚೇಂಜ್ ಮಾಡಕ್ಕೆ ಇದು ಕೂಡ ಆಯಿಲ್ ಬರ್ತಾ ಇದೆ. ವೇಸ್ಟ್. ಇವಾಗ ತೆಗ್ದಿಟ್ಟಿದ್ದು ಬ್ಯಾಗಿಂದ, ಅದು ತೊಳಿಬೇಕು. ನಾಳೆ ಅಮಾವಾಸ್ಯೆ ಇದೆಲ್ಲ ತೊಳೆಯೋಣ ಅಂತ. ಆ್ಯಂಡ್ ರೂಮ್ ನೋಡಿ, ಟಂಟಡ ಇದು ನೋಡಿ. ನೀವು ಪರ್ಫ್ಯೂಮ್ ಯಪ್ಪ ಅಲ್ಲೆಲ್ಲ ಇದ್ವು. ಹೆಂಗೆ ರೇಂಜ್. ಆ್ಯಂಡ್ ತೆಗೀರಿ, ಡೋರ್ ತೆಗೀರಿ. ಅಲ್ಲಿ ಏನೂ ಇಲ್ಲ, ಖಾಲಿ. ಇಲ್ಲಿಲ್ವಾ? ಕೆಳಗಡೆ ನ್ಯೂಸ್ ಪೇಪರ್ ಹಾಕ್ಬೇಕಲ್ಲ. ಈ ಕಡೆ ತೆಗೀರಿ. ಮಾಡಿಲ್ಲ ಗುರುವೆ. ಫ್ರೆಂಡ್ಸ್ ನೋಡಿ, ಸರ್ಪ್ರೈಸ್ ಆಯ್ತು. ಕೆಳಗಡೆ ಬ್ಯಾಗ್ ಇಟ್ಟಿದ್ದೀನಿ, ನಂದು ಬ್ಯಾಗು ಮತ್ತೆ ನಿಮ್ಮ ಬ್ಯಾಗು. ಏನು ಇಲ್ಲ, ಬರೀ ಬ್ಯಾಗ್ಗಳು ಅಷ್ಟೇ ಇದೆ. ಈ ತರ ಫುಲ್ ಎಲ್ಲ ರೆಡಿ ಮಾಡಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಬರೋಗಿ. ಇಲ್ಲಿ ಹೆಂಗಿರುತ್ತೆ ಹಂಗೆ ಇರ್ಬೇಕು. ಹೋಗ್ತದೆಲ್ಲ ಇದು ಮಾಡ್ತೀನಿ. ಏನಕ್ಕೆ? ಇದು ವಾಚು, ಒಂದು ಪರ್ಸು. ಓಕೆ, ಪರ್ಸ್ ಅಲ್ಲಿದೆ. ಆಯ್ತು, ಇಟ್ಕೊಡಿ. ನೀಟಾಗಿ ಇಡ್ಬೇಕು. ಹ್ಞೂ, ಮತ್ತೆ ಅದನ್ನು ಇಟ್ಕೊಳ್ಳಿ. ಹಾಂ, ಪವರ್ ಬ್ಯಾಂಕು ಅದೇನೋ ಇತ್ತು, ಚೆನ್ನಾಗಿತ್ತು, ಅದಕ್ಕೆ ಹಂಗೆ ಇಟ್ಟು. ಫ್ರೆಂಡ್ಸ್, ಚೇರ್ಗಳೆಲ್ಲ ತಂದಿದ್ದೆಲ್ಲ ಒರೆಸ್ಬೇಕು. ಅಷ್ಟೇ ಡಸ್ಟ್ ಆಗಿಲ್ಲ, ಎಲ್ಲ ಹೊಸ ಹೊಸದು ಕವರ್ ಅವರೇ ಬಿಚ್ಚಿಕೊಟ್ಟಿದ್ದಾರೆ. ಸೊ ನೀಟಾಗಿ ಒರೆಸ್ಬಿಟ್ಟಿಡೋಣ ಅಂತ. ವಾಶ್ ಮಾಡೋ ಲೆವೆಲ್ ಏನಿಲ್ಲ, ಚೆನ್ನಾಗಿದೆ. ಜಸ್ಟ್ ನನ್ನ ಇದಕ್ಕೋಸ್ಕರ ಎಲ್ಲನೂ ಒರೆಸಿಡೋಣ ಅಂತ ಅಂದ್ಬಿಟ್ಟಿರ್ತಾ ಇದ್ದೀನಿ. ಇನ್ನು ಇವಾಗ ಊಟಕ್ಕೆ ಆವಾಗಲೇ ವಿಡಿಯೋದಲ್ಲಿ ಬಂದಲ್ಲ ಸನ್ನಿಧಿ ಅಂತ, ಅವ್ರ ಮನೆ ಹುಬ್ಳಿ ಸ್ಪೆಷಲ್. ಏನದು ರೊಟ್ಟಿ, ಜೋಳದ ರೊಟ್ಟಿ. ಅದು ಹೇಳೋಕ್ಕೆ ಬರ್ತಿಲ್ಲ. ಜೋಳದ ರೊಟ್ಟಿ ಮತ್ತು ಏನೋ ಪಲ್ಯ ಮಾಡಿರ್ತಾರೆ, ಅದನ್ನು ತಿನ್ನೋಕೆ ಹೋಗ್ತಾಯಿದ್ದೀವಿ. ನೈಟ್ ಅವ್ರ ಮನೆಯೇ ಊಟಕ್ಕೆ ಕೇಳಿದ್ದಾರೆ. ಫಸ್ಟ್ ಟೈಮ್ ತಿಂತಿರೋದು ಲೈಫಲ್ಲಿ ಜೋಳದ ರೊಟ್ಟಿ. ಹುಬ್ಳಿಗೆ ಬಂದಮೇಲೆ ತಿನ್ನಲೇಬೇಕಲ್ವ. ಬಂದು 2ನೇ ದಿನಕ್ಕೆ ತಿಂತಾಯಿದ್ದೀನಿ. ನನಗೆ ಹೇಗಿರುತ್ತೆ ಅಂತ ಅನ್ಕೊಂತೀನಿ. ಹಾಂ, ಟೀ ಶರ್ಟ್ಸ್ ಗೊತ್ತಿಲ್ಲ, ನೀವು ಎಲ್ಲಿಟ್ಟಿದ್ದೀರಿ ಅಲ್ಲೇ ಇರುತ್ತಿಲ್ಲ, ಮಡ್ಸಿಟ್ಟಿರ್ತೀನಿ. ಅದರ ಒಂದು ಬ್ಲ್ಯಾಕ್ ಕಲರ್ ಅಲ್ಲಿದೆ ನೋಡಿ ಹ್ಯಾಂಗರು. ಇವಾಗ ನನ್ನ ಕೈಯೆಲ್ಲ ಫುಲ್ಲು ರೆಡ್ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಮಾಡಿ. ಅದಕ್ಕೋಸ್ಕರ ಅವರೇನೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ. ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿದೆ ಚೇರ್, ಕ್ವಾಲಿಟಿ ಇದೆ. ನಾನು ಕೆಳಗಡೆ ಕುತ್ಕೊಂಡು ಅಭ್ಯಾಸನೇ ಮರ್ತೋಗ್ಬಿಟ್ಟು ಏನು ಮಾಡೋದು ಅಂತ ಅದಾಡ್ತಾ ಇದ್ದೆ. ಹಾಸಿಗೆ ಮೇಲೆ ಕುತ್ಕೊಳ್ಳೋಣ ಅಂದರೆ ಬೇರೆ ಬಟ್ಟೆ ಎಲ್ಲ ಇದೆ. ಅವ್ರಿಗೆಲ್ಲ ಕ್ಲೀನ್ ಮಾಡಿಸ್ತಿದ್ದೀನಿ. ತಗೊಳ್ಳಿ ಬಟ್ಟೆ ಫುಲ್ಲು ಕ್ಲೀನಿಂಗ್ ಮಾಡ್ತವ್ರೆ. ಕೆಳಗಡೆ ಎಲ್ಲ ಒರೆಸ್ತವ್ರೆ. ನಾನು ಮೇಲೆ ಮಾತ್ರ ಒರೆಸಿದ್ದೆ. ಮನೇಲಿ ತಂದಿರೋ ಐಟಮ್ನ ಫುಲ್ಲು ಒರೆಸ್ಬೇಕು ಅಂತ. ಆ್ಯಂಡ್ ಇವತ್ತಿಂದ ನಾವು ಮೇಲ್ಗಡೆ ಏನಾದರೂ ಕವರ್ ಏನಾದರೂ ಹಾಕೊಳ್ಳೋದ ಬೇಡ ಅನಿಸುತ್ತೆ. ಇದಕ್ಕೆ ಉಡ್ಡದಾಗಿದ್ರು ಅಂದರೆ ಊಟ ಮಾಡೋದಕ್ಕೆ ಅಷ್ಟೇ ಇದು ಯೂಸ್ ಮಾಡೋದು, ಬೇಡ. ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ತುಳಸಿ ಕಟ್ಟೆ ಬೇಕಾದ್ರೆ ತಗೊಳ್ಳೋ ಇದೆ ಇಲ್ಲ ಕಣೋ, ಮಿಡಲಲ್ಲಿದೆ. ನಾವು ತುಳಸಿ ಕಟ್ಟೆ ಪೂಜೆ ಮಾಡಿದ್ರೆ ಏನಿದು ಇವ್ರ ಮನೆಯದು ಫ್ರೆಂಡ್ಸ್ ತುಳಸಿ ಕಟ್ಟೆ. ಇಲ್ಲಿ ನಾವು ಪೂಜೆ ಮಾಡ್ಬೋದು, ಅವರು ಪೂಜೆ ಮಾಡ್ಬೋದು. ನೋಡಿ, ನಮ್ಮ ಮನೆ ಬಾಗಿಲು ಇಲ್ಲಿದೆ, ಅವ್ರದ್ದು ಪಕ್ಕದ ಮನೆಯವ್ರದಲ್ಲಿದೆ. ಸೊ ಮಿಡಲಲ್ಲಿ ಈ ಥರ ಹಿಂಗೆ ತುಂಡುಗೋಡೆ ಇದೆ, ಯಾರಾದರೂ ಪೂಜೆ ಮಾಡ್ಬೋದು. ನಾನೊಂದು ತೊಗೋಬೇಕಂತ ಇದ್ದೆ, ಬಟ್ ಬೇಡ ಅನಿಸುತ್ತೆ, ಇದೆ ಸಾಕು. ಯಾವುದಾದ್ರೇನು ತುಳಸಿ ಕಟ್ಟೆ. ಆ್ಯಂಡ್ ಮನಿ ಪ್ಲ್ಯಾಂಟ್ಗೆ ನಾನು ಏನೋ ರೆಡಿ ಮಾಡಿದ್ದೀನಿ, ನಿಮಗೆ ತೋರಿಸಿರಲಿಲ್ಲ ಅಲ್ವಾ, ತೋರಿಸ್ತೀನಿ ಬನ್ನಿ. ಕ್ಯಾನ್ ಇತ್ತು, ಜ್ಯೂಸ್ ಬಾಟಲ್ ಇತ್ತು 1 ಲೀಟ್ರದ್ದು. ಇದನ್ನ ನಂಗೆ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಮನಿ ಪ್ಲ್ಯಾಂಟ್ ಹಾಕ್ಕೊಂಡು ದೇವ್ರ ಮನೆ ಹತ್ರ ಇಡೋಣ ಅಂತ. ಇದು ಕೂಡ ಗಂಜ ತಂದಿದ್ದೆ ಊರಿಂದ, ಗಂಜ ಎರ್ಚು ಮನೆಗೆ ಅಂತ ಅಮ್ಮ ಹಾಕ್ಕೊಟ್ಟಿತ್ತು. ಇದನ್ನು ಕೂಡ ಕಟ್ ಮಾಡಿಬಿಟ್ಟು ಈ ಥರ ಇಟ್ಟಿದ್ದೀನಿ. ನಾನು ಎಲ್ಲನೂ ಫುಲ್ ರೆಡಿ ಮಾಡಿದ್ದೀನಿ, ನಿಮ್ಗೆ ಇನ್ನೊಂದು ತೋರಿಸಿರಲಿಲ್ಲ. ಸೊ ಇಲ್ಲಿ ನೋಡಿ, ವಾಟರ್ ಬಾಟಲ್ಗಳೆಲ್ಲನೂ ಇಲ್ಲಿಟ್ಟಿದ್ದೀನಿ. ಚಿಯಾ ಸೀಡ್ಸು ಬಾಟಲು, ಚಿಯಾ ಸೀಡ್ಸ್ ವಾಟರು, ಇದೆಲ್ಲನೂ ಏನಾಗಿದೆ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ಹೋಗಿ ತರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಲು ತಂದಿದ್ರು. ನಾಳೆ ರಜಾ ಸ್ವಾಗತವರು. ಸೊ ನೀರು ಕ್ಯಾನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆಚೆ ಕಡೆ ಇಡೋಣ ಅಂದರು, ಬಟ್ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೇವ್ರ ಮನೆ ಗ್ಯಾಪ್ ಇದೆ, ಇಲ್ಲಿಟ್ವಿ. ಆ್ಯಂಡ್ ಚೇರ್ಸು ಮತ್ತು ಒಂದು ಟೀಪೈನ ಈ ಥರ ಇಲ್ಲಿಟ್ವಿ. ಅವರು ಯಾರಕ್ಕೆಲ್ಲ ಫೋನಲ್ಲಿ ಮಾತಾಡ್ತಿದ್ದಾರೆ. ಇವಾಗ ನಾವು ಫ್ರೆಶ್ ಅಪ್ ಆಗಿ ಇದನ್ನೆಲ್ಲ ನ್ಯೂಸ್ ಪೇಪರ್ ತಂದಿದ್ದಾರೆ. ಈ ಥರ ಅವ್ರ ಬಟ್ಟೆ ಎಲ್ಲನೂ ಹಾಸಿಗೆ ಮೇಲೆ ಮಡಿಸಿಟ್ಟಿದ್ದೀನಿ. ಈ ಥರ ನ್ಯೂಸ್ ಪೇಪರ್ ಮೇಲೆಲ್ಲ ಹಾಕ್ಬಿಟ್ಟು ಮಡಿಸಿಡಬೇಕು. ಆ್ಯಂಡ್ ನಾವು ಒಂದು ಹಾಸಿಗೆ ಬುಕ್ ಮಾಡಿದ್ದೀವಿ ಫ್ಲಿಪ್ಕಾರ್ಟಲ್ಲಿ. ಆರ್ತೋ ಯಾವುದೋ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನೊಂದು 4 ದಿನ ಹಾಸಿಗೆ ಬರುತ್ತೆ, ಸ್ಪ್ರಿಂಗು.
ಅಲ್ಲಿ ತನಕ ಇದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಈ ಬಟ್ಟೆಗಳೆಲ್ಲನೂ ಇಲ್ಲಿ ಇಡಬೇಕು. ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಸ್ವಾಗತಂತೂ ನೋಡ್ತಿದ್ದಂಗೆ ಫುಲ್ ಸರ್ಪ್ರೈಸ್ ಆಗೋದ್ರು. ನೀಟಾಗಿ ಇಟ್ಬಿಟ್ಟು ಅವರೇನೋ ಮಾತಾಡ್ತಿದ್ದಾರೆ. ಸೊ ನಾನೇ ಇಡ್ತೀನಿ ಫ್ರೆಂಡ್ಸ್. ನಮ್ದಂತೂ ಬಂದಾಗಿಂದ ಸೆಟ್ ಮಾಡೋದೇ ಆಗೈತೆ. ಅದು ಮಿಸ್ ಆದ್ರೂ ಆನ್ಲೈನ್ ಮೊಳೆ ತಂದಿರೋದು ಬೇಡ ಅಂತ ಬಿಡು, ಮುರಿದೋಗ್ತೀವಿ. ಫ್ರೆಂಡ್ಸ್, ಇವಾಗ ನಾವು ಇವ್ರ ಕೊಲಿಗೆ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಏನು ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಜೋಳದ ರೊಟ್ಟಿ. ಬಟ್ ಅದೇ ಕಾಂಬಿನೇಷನ್ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ತಿಂತಿರೋದು ಲೈಫಲ್ಲಿ. ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ, ನಿಮಗೆ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾವು ಅವ್ರ ಮನೆಗೆ ಹೋದು ಅಲ್ಲಿಂದ 100 ಮೀಟರ್ಸ್ ಅಷ್ಟೇ. ನಮ್ಮ ಮನೆಯಿಂದ ಕೆಳಗಡೆ ಹೋದರೆ ಅವ್ರ ಮನೆ. ಅವಳು ಡ್ರಾಯಿಂಗ್ ಮಾಡ್ತಾಯಿದ್ಲು. ಎಷ್ಟು ಸಖತ್ತಾಗಿ ಮಾಡಿದ್ಲು ಅಂದರೆ ಆರ್ಟ್ ಬೈ ಸಾನ್ವಿ ಅಂತ ಇದೆ ನೋಡಿ, ಸನ್ನಿಧಿ ಅಂತ, ಸಾರಿ, ಶಿವ, ಕೃಷ್ಣ ಮತ್ತು ಅಪ್ಪ ಮಗಳು ಕೈ ಇಟ್ಕೊಂಡಿರೋದು ಡ್ರಾಯಿಂಗ್ ತೋರಿಸ್ತಾ ಇದ್ಲು. ಸಖತ್ತಾಗಿ ಮಾಡಿದ್ದಾಳೆ ನೋಡಿ. ದೇವಿ ಅದೇ ತ್ರಿಶೂಲ ಇರೋದು ದೇವಿ. ನೀಟಾಗಿ ಚೆನ್ನಾಗಿ ಮಾಡಿದ್ದಾಳೆ. ಅವಳು ಬಂದು ಇವಾಗ 7th ಸ್ಟ್ಯಾಂಡರ್ಡು. ವೀಡಿಯೋದಲ್ಲಿ ಬಂದಿದ್ದಾಳಲ್ಲ ನಾನು ನೋಡೋಕ್ಕೆ ಅಂತ, ಅವಳೇನೆ ನೋಡಿ. ಅವ್ರ ಮನೆಯದು ಜೋಳದ ರೊಟ್ಟಿ, ಚಟ್ನಿ ಪುಡಿ ಮತ್ತೇನೇನೋ ಕಾಂಬಿನೇಷನ್ನು. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕು, ಶೇರು, ಕಮೆಂಟು ಮಾಡಿ. ಇವತ್ತಿನ ದಿನ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.